ಶಾಸಕ ಲಕ್ಷ್ಮಣ ಸವದಿ ಪರ ಘೋಷಣೆ. ಅಥಣಿ ಪುರಸಭೆ ಈಗ ನಗರಸಭೆ ಸದಸ್ಯರಿಂದ ಸಂಭ್ರಮಾಚರಣೆ. ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿಯ ಶಾಸಕರಾದ ಲಕ್ಷ್ಮಣ ಸವದಿಯವರ ಸತತ ಪ್ರಯತ್ನದ ಪ್ರತಿಫಲವಾಗಿ ನಮ್ಮ ಅವಧಿಯಲ್ಲಿಯೇ ಅಥಣಿ ಪುರಸಭೆ ಈಗ ನಗರಸಭೆಯಾಗಿ ಮೇಲ್ದರ್ಜೆಯಲ್ಲಿ ಕಾರ್ಯನಿರ್ವಹಿಸಲಿದೆ. ಇದರ ಶ್ರೇಯಸ್ಸು ಶಾಸಕ ಲಕ್ಷ್ಮಣ ಸವದಿಯವರಿಗೆ ಸಲ್ಲುತ್ತದೆ ಎಂದು ಪುರಸಭೆ ಅಧ್ಯಕ್ಷ ಶಿವಲೀಲಾ ಬುಟಾಳಿ ಹರ್ಷ ವ್ಯಕ್ತಪಡಿಸಿ ಪರಸ್ಪರ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಪುರಸಭೆ ಇದು ಚೌನಾಟ ನಡೆದಿತ್ತು. ಈಗ ನಮ್ಮ ಜನಪ್ರಿಯ ಶಾಸಕರಾದಂಥವರು ಈಗ ಇದನ್ನ ನಗರಸಭೆಯನ್ನಾಗಿ ಮಾಡಿಕೊಂಡರು. ಅವರಿಗೂ ತುಂಬ ಧನ್ಯವಾದಗಳು. ನಮ್ಮ ಪುರಸಭೆ ವತಿಯಿಂದ ಹಾಗೂ ಪೌರ ಕಾರ್ಮಿಕರ ವತಿಯಿಂದ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಂದ ಎಲ್ಲರಿಂದ ಅವರಿಗೆ ತುಂಬ ಧನ್ಯವಾದಗಳು. ಇನ್ನೊಂದ್ಸಲ ಸೌದಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಈಗೆಲ್ಲ ಪೌರ ಕಾರ್ಮಿಕರಿಗೆ ಇನ್ನಷ್ಟು ಶಕ್ತಿ, ದೇವರ ಶಕ್ತಿ ಕೊಡಲಿ, ಅವ್ರ ಕೆಲಸ ಮಾಡಂಗೆ ಇನ್ನಷ್ಟು ಹೆಚ್ಚು ಅವ್ರಿಗೆ ಶಕ್ತಿ ಬರಲಿ. ಇನ್ನಷ್ಟು ಭಾಳ ಮಂದಿ ನಿನ್ನ ಕರ್ಕೋರಿ ಎಲ್ಲ ಥರ ನಗರಸಭೆ ಆತಂದ್ರೆ ಮತ್ತಷ್ಟು ಮಂದಿನೆಲ್ಲ ಕೆಲಸಕ್ಕೆ ಕರ್ಕೊಂಡು ಇಷ್ಟು ಹೇಳಿ ನನ್ನ ಮಾತು. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ವಾಸ್ಟರ್ ಹಾಗೂ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷ ಬಸವರಾಜ್ ಕಾಂಬ್ಳೆ ಮಾತನಾಡಿ, ಶಾಸಕ ಲಕ್ಷ್ಮಣ ಸವದಿಯವರ ಸತತ ಪ್ರಯತ್ನದಿಂದ ಅಥಣಿ ಪುರಸಭೆ ಇನ್ಮುಂದೆ ನಗರಸಭೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಿಮಗೆಲ್ಲ ಖುಷಿ ತಂದಿದೆ. ಇದರ ಶ್ರೇಯಸ್ಸು ನಿಜವಾಗಿಯೂ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಲ್ಲುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇಲ್ಲಿ ತನಕ ನಮ್ಮ ಅಥಣಿ ಪುರಸಭೆ ಪುನಃ ಪುರಸಭೆ ನಮ್ಮ ಪುರ ಒಂದಾಗಿತ್ತು. ಒಂದು ಖುಷಿಯಪ್ಪ. ನಗರಸಭೆ ಆಗಿದ್ದ ಸಂಬಂಧ ನಮ್ಮೆಲ್ಲ ಪರವಾಗಿ ಮಾನ್ಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಮಹಾರಾಷ್ಟ್ರದಂಥ ಲಕ್ಷ್ಮಣ ಸವದಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ನಗರಸಭೆ ಮಾಡಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಎಲ್ಲ ಸದಸ್ಯರು ಕೂಡಿ ಇವತ್ತು ವಿಜಯ ಪುನಃ ಬಂದಿರಿ. ನಾವೆಲ್ಲ ಪೌರ ಕಾರ್ಮಿಕರು ನಾವು ಸಿಬ್ಬಂದಿ ಕೂಡಿಸಿ ಮಾಡ್ಬೇಕಂತೇಳಿ ಇದು ಖುಷಿ ಇರಪ್ಪ ಅಂದ್ರೆ ಒಂದು ನಮ್ಮ ಅವಧಿ ಒಳಗೆ ಇದಾಗ್ತು, ನಗರಸಭೆ ಆಗ್ತು. ನಾವು ಚೇರ್ಮನ್ ಅಧ್ಯಕ್ಷ ಎಲ್ಲ ಆಗೈತೆ. ನಮ್ಮೆಲ್ಲ 20-32 ಮಂದಿ ಪರವಾಗಿ ಅವರು MLA ಅವರಿಗೆ ಮತ್ತು ಅವರು ಧನ್ಯವಾದ ಹೇಳ್ತೀನಿ. ಇವತ್ತಿನ ದಿನ ನಾವು ಪುರಸಭೆಯಿಂದ ಮೇಲ್ದರ್ಜೆಗೇರಿ ನಗರಸಭೆಯಾಗಿ ಪರಿವರ್ತನೆ ಆಗಿದೆ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಒಂದು ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಇದೆ. ಅದರ ಜೊತೆಗೇ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲ ನೌಕರರು ಜಾಸ್ತಿ ಆಗ್ತೀವಿ. ಅದರಿಂದ ಸಾರ್ವಜನಿಕರ ಕೆಲಸವನ್ನು ಸುಗಮವಾಗಿ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಈ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಲಿಕ್ಕೆ ಯಾರು ಶ್ರಮಜೀವಿಗಳಾಗಿ ಶ್ರಮ ಮಾಡಿದರೋ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾರೆ. ವಿಶೇಷವಾಗಿ ನಮ್ಮ ಸ್ಥಳೀಯ ಶಾಸಕರಿಗೆ, ಅದರ ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು ಹಾಗೂ ನಾಮನಿರ್ದೇಶಿತ ಸದಸ್ಯರಿಗೆ ನಾವು ಹೃದಯಪೂರ್ವಕವಾಗಿ ನೌಕರರ ಪರವಾಗಿ ಒಂದು ಹೃದಯಪೂರ್ವಕ ನಮಸ್ಕಾರ. ಇದೇ ಸಮಯದಲ್ಲಿ ಉಪಾಧ್ಯಕ್ಷ ಭುವನೇಶ್ವರಿ ಎಂಕಂಚಿ, ಮಾಜಿ ಪುರಸಭೆ ಅಧ್ಯಕ್ಷರಾದ ದಿಲೀಪ್ ಲೋನಾರಿ, ಸದಸ್ಯರಾದ ಮಲ್ಲಿಕಾರ್ಜುನ್ ಬುಟಾಳಿ, ರಾಜು ಬುಲವುಲೆ, ವೆಂಕಟೇಶ್ ದೇಶಪಾಂಡೆ, ತಮ್ಮಣ್ಣ ಹುಲಗುಂದ, ವಿಶ್ವನಾಥ್ ಗಡದಿ, ರಾಜಶೇಖರ್ ಗುಡೋಡಗಿ, ಮಲ್ಲೇಶ್ ಹುದ್ದಾರ್, ವಿಲಿನರಾಜ್ ಎಳಮಳ್ಳಿ, ಆಶಿಫ್ ತಾಂಬೋಳಿ, ಬಸವರಾಜ್ ಎಳ್ಳದಮಳ್ಳ, ಬಸವರಾಜ್ ನಾಯಿಕ, ಬಸವರಾಜ್ ಪಾಟೀಲ ಹಾಗೂ ಅನೇಕರು ಸೇರಿದಂತೆ ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ರಿಪೋರ್ಟರ್, ಚಿಕ್ಕೋಡಿ.